2024 ಮತ್ತು 25ನೇ ಸಾಲಿಗೆ ಈಗಾಗಲೇ ಪ್ರಾಕ್ಟೀಸ್ ಎಕ್ಸಾಮ್ಗಳು ಅಂದರೆ ಪ್ರಿಪ್ರೇಟರಿ ಎಕ್ಸಾಮ್ಗಳು ಸ್ಟಾರ್ಟ್ ಆಗಿದ್ದಾವೆ. ಅದರ ಭಾಗವಾಗಿಯೇ ಕರ್ನಾಟಕ ಆವಾಸಿ ಶೈಕ್ಷಣಿಕ ಸಂಸ್ಥಾನಕ ಸಂಘ ಅಥವಾ ಕ್ರೈಸ್ ಇವರ ಅಡಿಯಲ್ಲಿ ನಡೆದಂತಹ ತೃತೀಯ ಭಾಷೆ ಹಿಂದಿಯ ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಮೇತ ಸಂಪೂರ್ಣ ಉತ್ತರಗಳು ಅಂದರೆ ಪತ್ರ ನಿಬಂಧ ಎಲ್ಲವೂ ಸೇರಿ ಇವತ್ತು ನಾವೇನು ಮಾಡೋಣ, ಈ ತೃತೀಯ ಭಾಷೆ ಹಿಂದಿಯ 80 ಅಂಕಕ್ಕೆ 80 ಅಂಕ ಈ ಕೀ ಆನ್ಸರ್ನು ಕೂಡ ನಾವು ಇವತ್ತು ನೋಡೋಣಂತೆ. ಮೊದಲ ಮೇನ್ ಏನಿರ್ತವೆ, 4 ಆಪ್ಷನ್ ಇರ್ತವೆ. 4 ಆಪ್ಷನಲ್ಲಿ ಒಂದು ಆಪ್ಷನ್ನ ನಾವೇನು ಮಾಡಬೇಕು, ಸರಿಯಾದ ಆಪ್ಷನ್ನ ಹುಡುಕಿ ಬರಿಬೇಕು. ಸಹಯೋಗ ಶಬ್ದ ಕಾ ವಿಲೋಮ ರೂಪ ಹೈ. ಸಹಯೋಗ ಈ ಒಂದು ಶಬ್ದದ ಆಪೋಸಿಟ್ ವರ್ಡ್ असहयोग. साहिबा शब्द का पुल्लिंग रूप है. साहिबा साहब पुल्लिंग रूप. निम्नलिखित में से बहुवचन शब्द है. ಇದರಲ್ಲಿ ಬಹುವಚನ ಯಾವುದಂತ, ಇದು ಪೈಸಾ ಅಂತಕ್ಕಂಥದ್ದು ಏಕವಚನ, ದಾಯರಾ ಅಂತಕ್ಕಂಥದ್ದು ಏಕವಚನ, ಜಾನ್ಕಾರಿ ಅಂತಕ್ಕಂಥದ್ದು ಏಕವಚನ. ಕೋಶಿಶೆ ಪ್ರಯತ್ನಗಳು ಇದು ಬಹುವಚನ. ನಿಮ್ನಲಿಖಿತ में से प्रथम प्रेरणार्थक क्रिया रूप ಇದು ಪಿಲಾನ. ನೋಡ್ರಿ, 2ನೇ ಅಕ್ಷರ 3 ಅಕ್ಷರದ ವರ್ಡ್ ಆಗಿದ್ದರೆ 2ನೇ ಅಕ್ಷರಕ್ಕೆ ದೀರ್ಘ ಇರುತ್ತೆ, ಅಥವಾ 4 ಅಕ್ಷರದ ಈ ಥರದ ಇದ್ದರೆ ಟಹರಾನ ಅಂತ ಇದ್ದರೆ ಈ 3ನೇ ಅಕ್ಷರಕ್ಕೆ ಏನಿರುತ್ತೆ, ದೀರ್ಘ ಇರುತ್ತೆ. ಇದನ್ನು ನಾವು ಹೀಗೆ ಸುಮ್ಮನೆ ನಾವು ಒಂದು ಲೆಕ್ಕಾಚಾರವಾಗಿ ನಾವು ಇದನ್ನು ಕಂಡುಹಿಡಿಯಬಹುದು ಭಾಳ ಈಸಿಯಾಗಿ. ನೀವು ನೋಡ್ತಾ ಇದ್ದೀರಾ, ಇವೆಲ್ಲವೂ ಕೂಡ ಇನ್ನು ಕ್ರಿಯಾರೂಪಗಳೇ. ಬಟ್ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದು, ಇದು ಪಿಲಾನ, ಕುಡಿಸುವುದು. तो क्या हम उन्हें रोक सकते हैं? इस वाक्य में प्रयुक्त विराम चिन्ह है. ಇಲ್ಲಿ ಪ್ರಯೋಗ ಆಗಿರ್ತಕ್ಕಂಥ ವಿರಾಮ ಚಿಹ್ನೆ, ಪ್ರಯೋಗ ಆಗಬೇಕಾಗಿರ್ತಕ್ಕಂಥ ವಿರಾಮ ಚಿಹ್ನೆ ಯಾವುದು ಅಂದರೆ ಕ್ವಶನ್ ಮಾರ್ಕ್. ಯಾಕೆ ಕ್ವಶನ್ ಮಾರ್ಕ್ ಅಂದರೆ ಕ್ಯಾ, ಕ್ಯೂ, ಕಿಧರ್, ಕೈಸೆ, ಕಿಸ್ನೆ ಈ ಥರದ್ದೇನೋ ಇದ್ದರೆ ಇಲ್ಲಿ ಕ್ವಶನ್ ಮಾರ್ಕ್ ಬರುತ್ತೆ. ಅಂದರೆ ಪ್ರಶ್ನವಾಚಕ ಚಿಹ್ನ, ಪ್ರಶ್ನವಾಚಕ ಚಿಹ್ನ ಅಂತಕ್ಕಂಥದ್ದು ವಿರಾಮ ಚಿಹ್ನೆ. ग्रंथकार शब्द में समास है. कौन सा समास है? तत्पुरुष समास. वैसे ही भारत की इस महिला द्वारा लिखित यह इतिवृत्तांत है. ಇದು ಕೀ ಆನ್ಸರ್. ಕಾರಕ ಚಿಹ್ನ ಯಾವುದಂದರೆ ಕೀ ಅಂತಕ್ಕಂಥದ್ದು. ಜಲಾಶಯ ಇಸ್ಮೆ ಸಂಧಿ ಹೈ. ನಿಮಗೆ ಕನ್ನಡದಲ್ಲೂ ಕೂಡ ಗೊತ್ತು, ಸವರ್ಣ ದೀರ್ಘ ಸಂಧಿ ಅಂತೀವಲ್ಲ, ಹಿಂದಿಯಲ್ಲಿ ದೀರ್ಘ ಸಂಧಿ ಅಂತ ಕರಿತೀವಿ. ಹಾಗೆಯೇ ನೆಕ್ಸ್ಟ್ ಮೀನಿಗೆ ಬಂದರೆ ಅನುರೂಪತೆಯ ಪ್ರಶ್ನೆಗಳನ್ನು ಇಲ್ಲಿ ಇವೆರಡಕ್ಕೂ ಇರ್ತಕ್ಕಂಥ ಸಂಬಂಧವನ್ನು ಈ 3ನೇ ವರ್ಡ್ಗೆ 4ನೇ ವರ್ಡ್ನ ನಾವು ಬರೀಬೇಕು. ಏನಿದೆ, ಗಿಲ್ಲು ಕಿ ಪೂಂಚು ಜಬ್ಬೇದಾರ್, ಒಂಥರ ಬ್ರಷ್ ಥರ, ಗಿಲ್ಲುವಿನ ಬಾಲ, ಅದೇ ಅದರ ಕಣ್ಣು ಚಮ್ಕೀಲಿ ಅಂತ ಬರೀಬೋದು. ಇನ್ನೊಂದೇನಂದರೆ ಚಂಚಲ್ ಅಂತ ಬರೀಬೋದು. ಅದು ಚಮ್ಕೀಲಿ ಅಂತ ಬರೆದ್ರೆ ಮುಗೀತು, ಅದು ಸರಿಯಾದ ಆನ್ಸರ್ ಆಗುತ್ತೆ. ಹಾಗೆಯೇ ಮೋಟೆ ಅವರು ಮಜಬೂತ್ ಗೋಲೆ ಹಾಥಿ, ಪತ್ಲಿ और लंबी लकड़ी सांप. ಇದು ದುನಿಯಾ ಮೇ ಪಹಲಾ ಮಕಾನ್ ಈ ಒಂದು ಪಾಠದ ಪ್ರಶ್ನೆ. बसंत एक गरीब शरणार्थी लड़का, पंडित राजकिशोर मजदूरों के नेता. कृष्ण को चिढ़ाने वाला बलराम, चुटकी देकर हंसने वाले ग्वाल मित्र ಅಂತ ಬೇಕಾದ್ರೆ ಬರೀಬಹುದು, ಅಥವಾ ಗ್ವಾಲ್ ಬಾಲಕ್ ಅಂತ ಬೇಕಾದ್ರೂ ನಾವು ಬರೀಬಹುದು. ಹಾಗೆಯೇ ಮುಂದಿನ ಒಂದು ಮೇನ್ಗೆ ಹೋಗೋದಾದರೆ 4 ಅಂಕಗಳಿಗೆ, ಅಂದರೆ ಒಂದೊಂದು ಅಂಕಕ್ಕೆ ಒಂದೊಂದು ಪ್ರಶ್ನೆ, 4 ಪ್ರಶ್ನೆಗಳು ಇರ್ತವೆ. ನಿಮ್ನಲಿಖಿತ ಪ್ರಶ್ನೋं के उत्तर एक एक पूर्ण वाक्य में लिखिए. ವರ್ಡಲ್ಲಿ ಬರೀಬಾರ್ದು, ಸೆಂಟೆನ್ಸ್ ಅಲ್ಲಿ ಬರೀಬೇಕು. ಈಸಿಯಾಗಿ ಬರೀಬಹುದು. ಮಾತೃಭೂಮಿ ಕವಿತಾ ದ್ವಾರ ಕವಿ ಕೌನ್ಸ ಭಾವ್, ಇಲ್ಲಿ ಕೌನ್ಸ ಅಂತಕ್ಕಂಥದ್ದು ಇದೆ ಅಲ್ವಾ, ಇಲ್ಲಿ ಈ ಒಂದು ಜಾಗದಲ್ಲಿ ದೇಶಭಕ್ತಿ ಕಾ ಅಥವಾ ದೇಶ ಪ್ರೇಮ್ ಕಾ ಭಾವ್ ಅಂತ ಬರೆದ್ರೆ ಮುಗಿಯುತ್ತೆ. ಇಲ್ಲಿ ಉತ್ತರವನ್ನು ಕೂಡ ನಾವು ನೋಡೋಣಂತೆ. ಮಾತೃಭೂಮಿ ಕವಿತಾ ಕೆ ದ್ವಾರ ಕವಿ ದೇಶ ಪ್ರೇಮ್ ಕಾ ಭಾವ್ ಜಗಾತಾ ಹೈ. ಹಾಗೆ 2ನೇ ಪ್ರಶ್ನೆ ಏನಂದರೆ, गाजर को खाने में मेज पर स्थान क्यों मिलने लगा? क्यों मिलने लगा? क्योंकि गाजर में बहुत से विटामिन और प्रोटीन है, इसलिए गाजर को खाने में मेज पर स्थान मिलने लगा. ईमानदारों के सम्मेलन के उद्घाटन के लिए किनको आमंत्रित किया गया? ತುಂಬ ಸಿಂಪಲ್ ನೋಡ್ರಿ, ಯಾರಿಗೆ ಆಹ್ವಾನಿಸಿದ್ರು, ಕಿನ್ಕೋ ಯಾರಿಗೆ ಆಹ್ವಾನಿಸಿದ್ರು, ಲೇಖಕರಿಗೆ, ಅದನ್ನು ನಾವು ಬರೀಬೇಕು. ईमानदारों के सम्मेलन के उद्घाटन के लिए लेखक हरिशंकर परसाई जी को आमंत्रित किया गया था. ನಮಗೆ ಹೆಸರು ನೆನಪಿಲ್ಲ ಅಂದರೆ, ಈ ಹರಿಶಂಕರ್ ಪರ್ಸಾಯಿ ಅಂತಕ್ಕಂಥದ್ದು ನೆನಪಿಲ್ಲ ಅಂದರೆ ಬರೀ ಪರ್ಸಾಯಿ ಅಂತಾದರೂ ಬರಿಬೋದು, ಹರಿಶಂಕರ್ ಪರ್ಸಾಯಿ ಅಂತ ಬರಿಬೋದು, ಅಥವಾ ಲೇಖಕ್ ಅಂತ ಬೇಕಾದ್ರೆ ಬರಿಬೋದು. ಉತ್ತರ ಸರಿಯಾಗುತ್ತೆ. ನೆಕ್ಸ್ಟ್ ಕ್ವಶನ್ನು,
दोस्तों ने किन किन को जानवरों से किन किन जानवरों से मुलाकात की. ಇದು ಕೂಡ ದುನಿಯಾ ಮೇ ಪಹಲಾ ಮಕಾನ್ ಪಾಠದ ಪ್ರಶ್ನೆ. ಯಾವ ಪ್ರಾಣಿಗಳನ್ನ, ಯಾವ ಪಶುಗಳನ್ನ, ಕಾಡು ಪ್ರಾಣಿಗಳನ್ನ ಅವರು ಭೇಟಿಯಾದರು. ಯಾರು? ಕಿಂದ್ರುಲ್ ಆಲಿಮ್ ಮತ್ತು ಕಿಂಚಲ್ ಆಲಿಮ್. ದೋಸ್ತೋ ನೆ ಹಾಥಿ, ಸಾಂಪ್, ಭೈಂಸ್ ಅವರು ಮछली से ಮುಲಾಕಾತ್ ಕಿ. ಇದನ್ನು ನೀವು ಚೆನ್ನಾಗಿ ನೆನಪಿಟ್ಕೊಂಡ್ರೆ ಒಳ್ಳೆಯದು. ಈ 4 ಪ್ರಾಣಿಗಳ ಹೆಸರನ್ನು ಅದು ಕ್ರಮವಾಗಿ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಈಗ ನಾವು ನೆಕ್ಸ್ಟ್ ಮೇನಿಗೆ ಬಂದಿದ್ದೀವಿ, ಅಂದರೆ 4th ಮೇನಿಗೆ. 2-3 ವಾಕ್ಯದಲ್ಲಿ ಉತ್ತರ ಬರೀರಿ ಅಂತಿದ್ದಾರೆ. ಪ್ರತಿ ಪ್ರಶ್ನೆಗೆ 2 ಅಂಕಗಳು. ಒಟ್ಟು 8 ಪ್ರಶ್ನೆಗಳು, ಅಂಕಗಳು ಒಟ್ಟು 16. 17ನೇ ಪ್ರಶ್ನೆಯಿಂದ ನಾವು ನೋಡ್ತಾ ಇದ್ದೀವಿ. पहले व्यापारियों की साख बनी हुई थी, कैसे कश्मीरी सेब पाठ के आधार पर विवरण दीजिए. ಮೊದಲು ವ್ಯಾಪಾರಿಗಳ, ಇದರ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ವ್ಯಾಪಾರಿಗಳಿಗೆ ಅವ್ರದ್ದೇ ಒಂದು ಆದರ್ಶ ಇತ್ತು. ಅವರು ಮೋಸ ಮಾಡೋದಾಗಲಿ ಮತ್ತೊಂದಾಗಲಿ ಮಾಡ್ತಾ ಇರಲಿಲ್ಲ. ಇದ್ರ ಬಗ್ಗೆ ಕಾಶ್ಮೀರಿ ಸೇಬ್ ಪಾಠದಲ್ಲಿ ಒಂದು ವಿವರಣೆ ಇದೆ, ಅದರ ಮೇಲೆ ನೀವು ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಬರೆಯೋಣಂತೆ. ಏಕ್ ಬಾರ್ ಪ್ರೇಮಚಂದ್ ಜಿ ಬಚ್ಪನ್ ಮೇ ಮೊಹರಂ ಕೆ ಮೇಲೆ ಮೇ ದುಕಾನ್ದಾರ್ ಸೆ 1 ಪೈಸೆ ಕಿ ರೇವಡಿಯಾ ಲೀ ಥಿ. ರೇವಡಿಯಾ ಅಂತ ಅಂದರೆ ಒಂದು ರೀತಿಯ ಸ್ವೀಟ್, ಎಳ್ಳು ಮತ್ತು ಸಕ್ಕರೆಯಿಂದ ಮಾಡಿರ್ತಕ್ಕಂಥ ಸ್ವೀಟು. ಪೈಸೆ ಕಿ ಜಗ ಅಠನ್ನಿ 50 ಪೈಸೆ ದೇ ಆಯೇ ಥೇ. ಅಂದರೆ ಅವರು ಮಗುವಾಗಿದ್ದಾಗ ಒಂದು ಮೊಹರಂ, ಅದೇ ನಾವು ಏನಂತೀವಿ ಪೀರ್ಲ್ ಹಬ್ಬ ಅಂತೀವಲ್ವ, ಆ ಒಂದು ಹಬ್ಬದ ಒಂದು ಮೇಳ, ಅಂದರೆ ಒಂದು ಜಾತ್ರೆ ಥರದ್ದು, ಒಂದು ಪರ್ಸೆ ಥರದ್ದು ಅಂಥದ್ದಕ್ಕೆ ಹೋಗಿದ್ರು. ಆಗ ಅಂಗಡಿಗೆ 1 ಪೈಸೆ ಕೊಡೋ ಜಾಗದಲ್ಲಿ ಅವ್ರು ಏನು ಮಾಡಿದ್ರು, 8 ಆಣೆ ಕೊಟ್ಟು ಬಂದರು. ಅಠನ್ನಿ ಅಂದರೆ 8 ಆಣೆಯನ್ನು ಕೊಟ್ಟು ಬಂದಿದ್ರು. घर आकर लेखक जब अपनी भूल मालूम हुई तो दुकानदार के पास दौड़ गया. ಅಂದರೆ ಆವಾಗ ಅವ್ರಿಗೆ ಗೊತ್ತಾಯ್ತಲ್ವ, ನಾವು ಅಷ್ಟೇ 10 ರೂಪಾಯಿ ಅಂತೇಳಿ 50 ರೂಪಾಯಿ ಕೊಡ್ತೀವಿ, 50 ರೂಪಾಯಿ ಅಂತೇಳಿ 100 ರೂಪಾಯಿನೋ 200 ರೂಪಾಯಿನೋ ಕೊಟ್ಟಿರ್ತೀವಲ್ವ. ಹಾಗೆ ಅದು ಗೊತ್ತಾದ ತಕ್ಷಣ ಲೇಖಕರು ಏನು ಮಾಡ್ತಾರೆ, ವಾಪಸ್ಸು ಅಂಗಡಿಯವನ ಹತ್ರಕ್ಕೆ ಓಡೋಗ್ತಾರೆ. ಆಗ ಏನು ಮಾಡಿದ್ರು ಅಂದರೆ, ಆಶಾ ನಹಿ ಥಿ ವಹ್ ದುಕಾನ್ದಾರ್ ಅಠನ್ನಿ ಲೌಟಾಯಿಗ. ನೀನು ಎಲ್ಲಿ ಕೊಟ್ಟಿದ್ಯಾ ಹೋಗು ಅಂತ ಅನ್ಬಹುದು ಅಂತ ಅಂದ್ಕೊಂಡು ಲೇಖಕರು ಹೋಗಿದ್ರು. ಆದರೆ ಉಸ್ನೆ ಪ್ರಸನ್ನಚಿತ್ತ ಅಠನ್ನಿ ಲೌಟಾದಿ ಅವ್ರ ಮುಸ್ಸೆ ಕ್ಷಮಾ ಮಾಂಗಿ. ಮುಸ್ಸೆ ಅಂತಕ್ಕಂಥ ಜಾಗದಲ್ಲಿ ಇಲ್ಲಿ ಲೇಖಕ್ಸೆ ಅಂತ ಬರಿಬೇಕು. ಅವ್ರೇನು ಮಾಡ್ತಾರೆ, ಹೋದರು. ಆದರೆ ಸಂತೋಷವಾಗಿಯೇ, ಇಲ್ಲಪ್ಪ ನಾನು ಕನ್ಫ್ಯೂಸಾಗಿ ತಗೊಂಬಿಟ್ಟೆ, ತಗೋ ನಿನ್ನ 8 ಆಣೆ ಅಂತ ವಾಪಸ್ ಕೊಟ್ಟರು ಖುಷಿಯಿಂದಾನೆ. ಮತ್ತೆ ಕ್ಷಮೆ ಕೂಡ ಕೇಳಿದರು, ಇಲ್ಲ ಮಾತಿಲ್ಲ. ಇಸ್ ಕಾರಣ ಪಹಲೆ ವ್ಯಾಪಾರಿಯಂಕಿ ಸಾಕು ಬನಿ ಹೋಯ್ತು. ಈ ಕಾರಣದಿಂದ, ಇಂಥ ಕಾರಣಗಳಿಂದನೇ ಅವ್ರದ್ದೇ ಆದಂಥ ಒಂದು ವ್ಯಕ್ತಿತ್ವ, ಒಂದು ಪರ್ಸನಾಲಿಟಿ ಇತ್ತು. ನೆಕ್ಸ್ಟ್ ಕ್ವಶನ್, ಕೃಷ್ಣ ಬಲರಾಮ್ ಕೆ ಸಾಥ್ ಖೇಲ್ನೆ ಕ್ಯೂ ನಹಿ ಜಾನಾ ಚಾಹತಾ. ಸೂರ್ಶ್ಯಾಮ್ ಪದ್ಯದ ಪ್ರಶ್ನೆ. ಇಲ್ಲಿ ಕೃಷ್ಣ ಬಲರಾಮ್ ಜೊತೆಗೆ ನಾನು ಆಟ ಆಡೋದಕ್ಕೆ ಹೋಗಲ್ಲ ಅಂತ ಹಠ ಹಿಡಿಯೋದು ಯಾಕೆ ಅಂತಕ್ಕಂಥದಕ್ಕೆ ಬರೀಬೇಕು ಆನ್ಸರು. ಯಾಕೆ? ಬಲರಾಮ್ ಕೃಷ್ಣ को काला कहकर चिढ़ाता है. बलराम कहता है यशोदा माता तो कृष्ण की माता नहीं है, कृष्ण को तो मोल दिया गया है. वह कहता है कि वह अंदर बलराम कहता है कि माता पिता का रंग गोरा है लेकिन तेरा रंग काला है. बलराम यह सारी बातें उसके मित्रों के सामने, ग्वाल बालकों के सामने कहकर चिढ़ाता है. उस अपमान के कारण कृष्ण बलराम से नाराज है और वो खेलने नहीं जाना चाहता. 19ನೇ ಪ್ರಶ್ನೆಯನ್ನು ನಾವು ನೋಡಿದರೆ, बाल शक्ति पाठ के अनुसार छात्रों की टोली का कर्तव्य क्या थे. ಯಾವ್ಯಾವ ಕೆಲಸವನ್ನು ಮಾಡೋದಕ್ಕೆ ಅವರು ನಿರ್ಧಾರವನ್ನು ಮಾಡಿದರು. ಯಾರು? ಬಾಲಶಕ್ತಿ ಪಾಠದ ಆ ಮಕ್ಕಳ ಒಂದು ಗುಂಪಿತ್ತಲ್ಲ, ಒಂದು ತಂಡ ಇತ್ತಲ್ಲ, ಅವರು. ಇದು ತುಂಬ ಇಂಪಾರ್ಟೆಂಟ್ ಅಂತಂಥ ಪ್ರಶ್ನೆ. पहले उन साथियों पर ध्यान देंगे जो ನಿಯಮಿತ ರೂಪ से ಸ್ಕೂಲ್ नहीं आते और पढ़ाई से जी चुराते हैं. ರಾಮು ಅಂತಕ್ಕಂಥ ಒಂದು ಪಾತ್ರ ಬರುತ್ತಲ್ವ, ಆ ಥರದ ಮಕ್ಕಳು ಯಾರು ಶಾಲೆಗೆ ಸರಿಯಾಗಿ ಬರಲ್ವೋ, ಹೋಮ್ವರ್ಕ್ ಮಾಡಲ್ವೋ ಅಂಥವ್ರನ್ನ ನಾವು ಫಸ್ಟು ಶಾಲೆಗೆ ವಾಪಸ್ ತರತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಅಂದ್ಕೊಂಡ್ರು ಆ ತಂಡದವರು. ಸ್ಕೂಲ್ಗೆ ಪರಿಸರಕ್ಕೋ ಸ್ವಚ್ಛ ರखेंगे, ಶಾಲೆಯ ಪರಿಸರವನ್ನು ಸ್ವಚ್ಛವಾಗಿಡೋಣ ಅಂತ ಅಂದ್ಕೊಂಡ್ರು. ರೋಜ್ 1 घंटा काम करके गाँव की गंदगी को दूर करना. ಊರು ಅಂದರೆ ಆ ಹಳ್ಳಿ, ಯಾವ ಹಳ್ಳಿಯಲ್ಲಿ ಈ ಬಾಲಶಕ್ತಿ ತಂಡ ಇತ್ತು ಆ ಊರಿನ ಒಂದು ಕಸ ಮತ್ತೊಂದನ್ನು ಅವರು ನೀಟಾಗಿಡೋದಕ್ಕೆ ದಿನಕ್ಕೆ 1 ಗಂಟೆ ಸಮಯವನ್ನು ಅವರು ವ್ಯಯಿಸಬೇಕು ಅಂತ ನಿರ್ಧಾರವನ್ನು ಮಾಡಿದರು. ಗಾಂವ್ಗೆ ಗಡ್ಡೆಕೋ ಮಿಟ್ಟಿ ಸೆ ಢಾಂಪ್ನ, ಎಲ್ಲೋ ನೀರು ನಿಂತ್ಕೊಂಡು ಸೊಳ್ಳೆ ಜಾಸ್ತಿ ಆಗದೆ ಇರೋಂಗೆ ಆ ಊರಲ್ಲಿರ್ತಕ್ಕಂಥ ಗಡ್ಡೆ ಅಂದರೆ ಗುಂಡಿಗಳನ್ನು ಅವರು ಮುಚ್ಚಬೇಕು ಅಂತ ನಿರ್ಧಾರ ಮಾಡಿದರು. ಗಾಂವ್ ಕಾ ಕೂಡ ಏಕ್ ನಿಶ್ಚಿತ ಜಗಹ ಮೇ ಡಾಲ್ನೆ ಕೆ ಲಿಯೆ ಲೋಗೋಂಕು ಬತಾನ, ಅಂದರೆ ಜನಗಳಿಗೆ ತಿಳಿ ಹೇಳೋದು ಏನಂತ, ಎಲ್ಲಾದರೂ ಒಂದು ನಿಶ್ಚಿತವಾದಂಥ ಪ್ರದೇಶದಲ್ಲಿ ಈ ಕಸ ಅಂದರೆ ತಿಪ್ಪೆಗುಂಡಿಯನ್ನು ಒಂದು ಕಡೆ ಹಾಕೋಣ ಅಂತ ಅದರ ಅರ್ಥ. गाँव को हरा रखने के लिए गाँव के चारों तरफ पेड़ पौधे लगाने का निश्चय किया. ಮನೆ ಮುಂದೆ ಹಣ್ಣಿನ ಗಿಡಗಳನ್ನು ಮತ್ತು ಊರಲ್ಲೆಲ್ಲ ಸಸಿಗಳನ್ನ ನೆಡುವಂಥ ಒಂದು ಯೋಚನೆ ಕೂಡ ಅವರು ಮಾಡಿದರು.
नेक्स्ट प्रश्न, आयोजकों ने लेखक को क्यों आमंत्रण दिया अथवा आमंत्रण क्यों दिया ಅಂದರೆ ಇದು ಇಮಾನ್ದಾರನ ಕೆ ಸಮ್ಮೇಳನ में ಪಠದ ಪ್ರಶ್ನೆ. ಯಾಕೆ ಆ ವ್ಯವಸ್ಥಾಪಕರು ಲೇಖಕರಿಗೆ ಆ ಇಮಾನ್ದಾರ ಪ್ರಾಮಾಣಿಕರ ಆ ಸಮ್ಮೇಳನಕ್ಕೆ ಆಹ್ವಾನಿಸಿದ್ರು ಅನ್ನೋದು ಒಂದು ಪ್ರಶ್ನೆ. क्योंकि आयोजकारों ने का मानना है कि लेखक देश के प्रसिद्ध ईमानदार थे. कार्यक्रम का उद्घाटन करने के लिए बुलाए. लेखक के आगमन से उदीयमान ईमानदारों और ईमानदारों को प्रेरणा मिलती है, इसलिए परसाई जी को सम्मेलन में बुलाया गया था. ಈ ಪಾಯಿಂಟ್ ವೈಸ್ ಇದೆ, ತುಂಬ ಈಸಿಯಾಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳೇ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಾವೆ. नेक्स्ट प्रश्न, लेखिका के प्रति गिल्लू अपनी भावना कैसे प्रकट करता था. ಲೇಖಕಿಯಾದಂತಹ ಮಹಾದೇವಿ ವರ್ಮಾ ಅವರ ಬಗ್ಗೆ ವಿಶೇಷವಾದ ಪ್ರೀತಿ ಇತ್ತು. ಯಾರಿಗೆ? ಗಿಲ್ಲುಗೆ. ಹೇಗೆ ಲೇಖಕಿಯಾದಂತಹ ಮಹಾದೇವಿ ವರ್ಮಾ ಅವರಿಗೆ ತುಂಬ ಮಮತೆ ಇತ್ತು, ಹಾಗೆಯೇ ಗಿಲ್ಲುಗೂ ಕೂಡ ಪ್ರೀತಿ ಇತ್ತು. ಆ ಗಿಲ್ಲುವಿನ ಪ್ರೀತಿಯನ್ನು ನಾವಿಲ್ಲಿ ವ್ಯಕ್ತಪಡಿಸಬೇಕು. लेखिका जब अस्पताल में थी, जब गिल्लू उदास रहता, अपना प्रिय खाद्य काजू बहुत कम खाता. ಅವರು ಆಸ್ಪತ್ರೆಯಲ್ಲಿದ್ದಾಗ ಆಕ್ಸಿಡೆಂಟ್ ಆಗಿ ಅದೇನು ಮಾಡ್ತಾಯಿತ್ತು, ತುಂಬ ಉದಾಸೀನದಿಂದ ಅಂದರೆ ದುಃಖದಿಂದ ಇರ್ತಾ ಇತ್ತು. ಜೊತೆಗೆ ತನಗೆ ತುಂಬ ಬೇಕಾದಂತಹ ಆ ಒಂದು ಖಾದ್ಯ ಯಾವುದು? ಕಾಜು ಅಂದರೆ ಗೋಡಂಬಿಯನ್ನು ಕೂಡ ತುಂಬ ಕಡಿಮೆ ತಿಂತಾ ಇತ್ತು. लेखिका के कमरे का दरवाज़ा खुलते ही अपने झूले से उतरकर उस ओर दौड़ता, किंतु वहाँ किसी और को देखकर ನಿರಾಶ್ ಹೋಕರ್ ಲೌಟ್ ಜಾತ. ಬಾಗಿಲು ತೆಗೆದ ತಕ್ಷಣವೇ ಏನಂತ ಇತ್ತು, ಲೇಖಕಿನೇ ಬಂದ್ರೇನೋ, ಮಹಾದೇವಿ ವರ್ಮನೇ ಬಂದ್ರೇನೋ ಅಂತ ಓಡ್ ಬರ್ತಾ ಇತ್ತು. ಆದರೆ ಬೇರೆಯವ್ರು ನೋಡಿಬಿಟ್ಟು ನಿರಾಶೆಯಿಂದ ವಾಪಸ್ ಆಗ್ತಾ ಇತ್ತು. लेखिका की अस्वस्थता में गिल्लू उनके तकिए के सिरहाने बैठकर अपने नन्हे पंजों से उनके सिर और बाल सहलाता था. इस प्रकार गिल्लू अपनी भावना प्रकट करता था. ಲೇಖಕಿಯವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ವಾಪಸ್ ಮನೆಗೆ ಬಂದ ಮೇಲೆ ಅವರು ರೆಸ್ಟ್ ತಗೋಬೇಕಾದ್ರೆ ಅವರ ಸಿರಹಾನಿ ಅಂದರೆ ತಲೆದಿಂಬಿನ ಮೇಲೆ ಹತ್ರ ಕುತ್ಕೊಂಡು ಅವರು ತನ್ನ ಸಣ್ಣ ಸಣ್ಣ ಕೈಗಳಿಂದ, ಪಂಜ ಅಂದರೆ ಕೈಗಳಿಂದ ಅದೇನು ಮಾಡ್ತಾಯಿತ್ತು, ತಲೆ ಮತ್ತು ಕೂದಲುಗಳನ್ನು ಈ ರೀತಿ ನೇವರಿಸ್ತಾ ಇತ್ತು. ಇಷ್ಟು ಬರೆದ್ರೆ ನಿಮಗೆ ಈಸಿಯಾಗಿ 2 ಮಾರ್ಕ್ಸು. 3 ಮಾರ್ಕ್ಸಿಗೂ ಕೂಡ ಕೇಳ್ಬೋದು ಈ ಪ್ರಶ್ನೆನ. ಬಸಂತ್ ನೋಟ್ ಬನಾಕರ್ ವಾಪಸ್ ಕ್ಯೂ ನಹಿ ಲೋಟಾ, ಕಾರಣ ಸ್ಪಷ್ಟ ಕೀಜಿಯೇ. ನೋಡ್ರಿ, ನಾವು ಬಸಂತ್ ಬಗ್ಗೆ ಅಷ್ಟೇ ತಿಳ್ಕೊಳ್ತೀವಿ, ಇಲ್ಲ ಯಾರು ರಾಜಕಿಶೋರ್ ಬಗ್ಗೆ ತಿಳ್ಕೊತೀವಿ. ಇಲ್ಲಿ ಅದೇ ಪ್ರಶ್ನೆಯ ಬಸಂತ್ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಈ ಒಂದು ಪಾಯಿಂಟ್ಗಳನ್ನು ಕೂಡ ನಾವು ಮಾತಾಡಲೇಬೇಕು. ಅದರ ಸಣ್ಣ ಪಾರ್ಟು 2 ಮಾರ್ಕ್ಸಿಗೆ ಕೇಳಿದರೆ ನಾಳೆ ಎಕ್ಸಾಮಲ್ಲೂ ಕೂಡ ಹೀಗೆ ಕೇಳಬಹುದು. ಆ ಕಾರಣವನ್ನು ನಾವು ಸ್ಪಷ್ಟಗೊಳಿಸಬೇಕು. ಯಾಕೆ ಆತ ನೋಟನ್ನು ಚಿಲ್ಲರೆ ಮಾಡಿಸ್ಕೊಂಡು ವಾಪಸ್ ತಂದು ಕೊಡಲಿಲ್ಲ ಅಂತಕ್ಕಂಥದ್ದನ್ನು ಯಾಕೆ ಅನ್ನೋದು ಗೊತ್ತು ತಾನೆ, ಅದನ್ನು ಹೇಗೆ ಬರಬೇಕು ಅಂತಕ್ಕಂಥದ್ದು ಇಲ್ಲಿದೆ. जब बसंत राजकिशोर के द्वारा दिया गया नोट लेकर बाजार में भुनाने गया, तब वह नोट भुनाकर वापस लौट रहा था. तब मोटर दुर्घटना में उसके पैर क्या हो गए? कुचल गए. इस कारण उसका सब सामान, पैसे, सब कुछ बिखर गए. वह बेहोश हो गया. उसे बड़ी मुश्किल से घर लाया गया. इसीलिए वह वापस नहीं लौट पाया नोट बनाकर. ಈ ಒಂದು ಇಡೀ ಒಂದು ಘಟನೆಯನ್ನು ನಾವೇನು ಮಾಡಬೇಕು, ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು, ಆತನ ಕಾಲಿಗೆ ತುಂಬ ಪೆಟ್ಟಾಗಿದ್ದು, ಆತ ಬೇಹೋಶ್ ಅಂದರೆ ಮೂರ್ಛೆ ಹೋಗಿದ್ದು, ಮತ್ತು ಆತನಿಗೆ ಕಷ್ಟಪಟ್ಟು ವಾಪಸ್ ತಂದಿದ್ದು, ಇವೆಲ್ಲವನ್ನು ಹೇಳಿ ಈ ಕಾರಣದಿಂದ ಆತ ಟೈಮಿಗೆ ವಾಪಸ್ಸು ಬರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳಬೇಕು. ನೆಕ್ಸ್ಟ್ ಪ್ರಶ್ನೆ, ಶನಿಗ್ರಹಕ್ಕೆ ವಾಯುಮಂಡಲ का तापमान क्यों कम है? शनिग्रह सूर्य से पृथ्वी की अपेक्षा करीब 10 गुना दूर है. ಅದು ಶನಿಗ್ರಹ ಸೂರ್ಯನಿಂದ ನಮ್ಮ ಭೂಮಿಗಿಂತ 10 ಪಟ್ಟು ದೂರ ಇದೆ. इसलिए बहुत कम सूर्य ताप वह ग्रह उस ग्रह पर पहुंचता है. ಅಂದರೆ ಹಾಗಾಗಿ ಆ ಗ್ರಹ ಸೂರ್ಯನ ತಾಪ ತುಂಬ ಕಡಿಮೆ ಅಲ್ಲಿಗೆ ತಲುಪುತ್ತೆ. शनि के वायुमंडल का तापमान शून्य के नीचे 150 सेंटीग्रेड के आसपास रहता है. ಅದರ ವಾಯುಮಂಡಲ, ಅದರ ತಾಪಮಾನ ಯಾವಾಗಲೂ ಕೂಡ -150 ಡಿಗ್ರಿ ಇರುತ್ತೆ. -150 ಡಿಗ್ರಿ ಇರುತ್ತೆ. ಇಷ್ಟನ್ನ ನೀವು ಇದನ್ನು ನೆನಪಿಟ್ಕೋಬೇಕು ನೀವು. ನೆಕ್ಸ್ಟ್, ಇಸಿಲಿಯೇ ಶನಿ ಗ್ರಹಕ್ಕೂ ಏಕ್ ठंडा ग्रह कहा जाता है. ಹಾಗಾಗಿ ಅದರ ತಾಪಮಾನ ತುಂಬ ಕಡಿಮೆ ಇರುತ್ತೆ. ಅಥವಾ ಅಂತ ಇನ್ನೊಂದು ಪ್ರಶ್ನೆ ಕೇಳಿದರೆ, ಶನಿ ಕೆ ಉಪಗ್ರಹ ಟೈಟನ್ ಕೆ ಬಾರೆ ಮೇ ಆಪ್ ಕ್ಯಾ ಜಾನ್ತೆ ಹೈ? ಶನಿಗ್ರಹದ ಒಂದು ಉಪಗ್ರಹ ಟೈಟನ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ತಿಳಿಸಿ ಅಂತ ಕೇಳ್ತಿದ್ದಾರೆ. ಟೈಟನ್ शनि का सबसे बड़ा और दिलचस्प उपग्रह है. टाइटन हमारे चंद्र से भी काफ़ी बड़ा है. उसका व्यास 5150 किलोमीटर है. ಇದು 5150 ಕಿಲೋಮೀಟರ್ ಇದೆ ಅಂತ ಹೇಳ್ತಿದ್ದಾರೆ ಅದರ ವ್ಯಾಸ.
ಅಂದರೆ ನಮ್ಮ ಚಂದ್ರನಿಗಿಂತ ತುಂಬ ದೊಡ್ಡದು ಅಂತಿದ್ದಾರೆ. ಪಹಲೆ ಶನಿಗೆ 10 ಉಪಗ್ರಹ ಖೋಜೆ ಗಯೆ ಥೆ, ಅದಕ್ಕೆ 10 ಉಪಗ್ರಹಗಳಿದ್ದಾವೆ ಅಂತ ಮೊದಲು ಹೇಳಿದರು. ಪಯೋನಿಯರ್ और ವೈಸರ್ ಅಂತರಿಕ್ಷ ಯಾನ್ ಕಿ ಖೋಜ್ ಬಿನ್ ಸೆ और 7 ಉಪಗ್ರಹೋं का ಪತಾ ಚಲಾ ಹೈ. ಪಯೋನಿಯರ್ ಮತ್ತು ವೈಸರ್ ಅಂತಕ್ಕಂಥ ಅಂತರಿಕ್ಷ ಯಾನಗಳ ಮೂಲಕ ಇನ್ನೂ 7, ಅಂದರೆ ಈಗ ಒಟ್ಟು 17 ಕಂಡುಹಿಡಿದಂತೆ ವಿಜ್ಞಾನಿಗಳು. ಮುಂದೆ ಇನ್ನೂ ಅಷ್ಟು ಸಿಗಬಹುದು. पहले टाइटन को सौरमंडल का सबसे बड़ा उपग्रह माना जाता था. ಮೊದಲು ಟೈಟನನ್ನು ಸೌರಮಂಡಲದ ಅತ್ಯಂತ ದೊಡ್ಡ ಉಪಗ್ರಹ ಅಂತಿದ್ರು, ಆದರೆ ಈಗ ಅದು 2ನೇ ಪ್ಲೇಸಿಗೆ ಹೋಗಿ ತಲುಪಿದೆ. नेक्स्ट प्रश्न, देश के प्रति हमारे कर्तव्यों के बारे में लिखिए ಅಥವಾ ಶಾಸ್ತ್ರ में सत्य बोलने का तरीका कैसे समझाया गया है. ಇಲ್ಲಿ ನಾವು ಇವೆರಡು ಪಾಠದಲ್ಲಿ ಒಂದು ಪಾಠನಾದರೂ ಪರ್ಫೆಕ್ಟ್ ಆಗಬೇಕು, ಸತ್ಯಕ್ಕೆ ಮಹಿಮಾ ಮತ್ತು ಇನ್ನೊಂದು ಯಾವುದು ನಾಗರಿಕ ಕರ್ತವ್ಯ. ಒಂದನ್ನಾದರೂ ನೀವು ಪರ್ಫೆಕ್ಟ್ ಆದರೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಿಮಗೆ ಪರ್ಫೆಕ್ಟ್ ಆದರೆ ನೀವು ಎರಡರಲ್ಲೊಂದನ್ನ ಆನ್ಸರ್ನ ಈಸಿಯಾಗಿ ಬರಿಬಹುದು. ಆದರೆ ಶನಿ ಗ್ರಹದ ಪಾಠ ಮಾತ್ರ, ಶನಿ ಸಬ್ಸೆ ಸುಂದರ ಗ್ರಹ ಪಾಠ ಮಾತ್ರ ಕಂಪಲ್ಸರಿ ಓದ್ಕೊಳ್ಳೇಬೇಕು. ಉತ್ತರವನ್ನು ನೋಡೋಣ. हमें अपने देश के राष्ट्रध्वज, राष्ट्रगान, राष्ट्रीय त्यौहार आदि का आदर करना चाहिए. देश के प्रति गौरव का भाव रखना, देश की एकता और अखंडता को कायम रखना, समस्त देशवासियों के प्रति भाईचारे का भावना रखना, जाति, धर्म, भाषा, प्रदेश, वर्ग पर आधारित सभी देश भेदभावों से दूर रहना, वैज्ञानिक दृष्टिकोण से सुधार की भावना का विकास करना, संविधान के नियमों का पालन करना. ಏನು ಹೇಳಿದರೆ, ನಮ್ಮ ರಾಷ್ಟ್ರ ಚಿಹ್ನೆಗಳಾದಂಥ ಅಥವಾ ರಾಷ್ಟ್ರಧ್ವಜ ಆಗಿರ್ಬೋದು, ರಾಷ್ಟ್ರಗಾನ ಆಗಿರ್ಬೋದು, ರಾಷ್ಟ್ರೀಯ ತ್ಯೋಹಾರಗಳು, ಇವುಗಳನ್ನ ನಾವು ಗೌರವಿಸಬೇಕು, ಆಧರಿಸಬೇಕು. ಮತ್ತು ದೇಶದ ಪ್ರತಿ ನಮಗೆ ಗೌರವದ, ಭಕ್ತಿಯ, ಪ್ರೇಮದ ಭಾವನೆ ಇರಬೇಕು. ನಮ್ಮ ಏಕತೆ ಮತ್ತು ಅಖಂಡತೆ ಬಗ್ಗೆ ನಾವು ಅದಕ್ಕೋಸ್ಕರ ನಾವು ಕಟಿಬದ್ಧರಾಗಿರಬೇಕು. ಮತ್ತು ನಾವು ಪರಸ್ಪರ ಭಾಯಿಚಾರದ ಸಹೋದರತ್ವದಿಂದ, ಸಹಕಾರದಿಂದ ಬಾಳ್ವೆ ನಡೆಸಬೇಕು. ಜಾತಿ, ಧರ್ಮ, ಭಾಷೆ, ಪ್ರದೇಶ, ವರ್ಗ, ಮತ ಇವನ್ನೆಲ್ಲವನ್ನು ಕೂಡ ಇಟ್ಕೊಂಡು ನಾವು ಭೇದ ಭಾವಗಳನ್ನು ಮಾಡದೆ ನಾವೆಲ್ಲ ದೇಶವಾಸಿಗಳು ಒಂದೇ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇರಬೇಕು. ವೈಜ್ಞಾನಿಕ ದೃಷ್ಟಿಕೋನ ನಮ್ಮಲ್ಲಿರಬೇಕು. ಸುಧಾರಣೆಯ ಭಾವನೆಯನ್ನು, ಅಂದರೆ ಅಭಿವೃದ್ಧಿ ಕಡೆ ಹೋಗೋದಕ್ಕೆ, ನಾವು ಉನ್ನತಿ ಕಡೆ ಸಾಗೋದಕ್ಕೆ ದೇಶ ಆಗಲಿ ನಾವಾಗಲಿ ಅದ್ರ ಕಡೆ ನಾವು ಗಮನ ಹರಿಸಬೇಕು. ಸಂವಿಧಾನದ ನಿಯಮಗಳನ್ನು ನಾವು ಕಂಪಲ್ಸರಿ ಪಾಲಿಸಲೇಬೇಕು. ಇವು ನಮ್ಮ ಕರ್ತವ್ಯಗಳು. नेक्स्ट प्रश्न, शास्त्र में सत्य बोलने का तरीका कैसे समझाया गया है. सत्य की महिमाದಲ್ಲಿ ಹೇಳಿರ್ತಕ್ಕಂಥದ್ದು, शास्त्र में सत्य बोलने का तरीका इस प्रकार समझाया गया है. सत्यम ब्रूयत प्रियम ब्रूयत ना ब्रूयत सत्यम ब्रूयत, अर्थात सच बोलो जो दूसरों को प्रिय लगे, अप्रिय सत्य मत बोलो. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ಸತ್ಯವನ್ನು ಹೇಳಿ ಅದು ಬೇರೆಯವರಿಗೆ ಚೆನ್ನಾಗಿ ಕಾಣಿಸ್ಬೇಕು, ಆದರೆ ಅಪ್ರಿಯ ಸತ್ಯವನ್ನು ಹೇಳಬೇಡಿ. ಕುಂಟನ್ನು ಕುಂಟ ಅಂತ, ಕುರುಡನ್ನು ಕುರುಡ ಅಂತ ಹೇಳ್ಬಿಟ್ಟು ಅವರ ಅಂಗವೈಕಲ್ಯವನ್ನು, ಅದರಲ್ಲಿ ಅವ್ರ ತಪ್ಪೇನೂ ಇರಲ್ಲ, ಆದರೂ ಕೂಡ ನಾವು ಅಣಕಿಸ್ತಕ್ಕಂಥದ್ದು ಸತ್ಯ ಹೇಳೋ ರೀತಿಯಲ್ಲಿ ಅಲ್ಲ ಅಂತಕ್ಕಂಥ ಮಾತನ್ನು ಈ ಪಾಠ ನಮಗೆ ಅಥವಾ ನಮ್ಮ ಶಾಸ್ತ್ರಗಳು ನಮಗೆ ತಿಳಿ ಹೇಳಿದ್ದಾವೆ. ಅದನ್ನು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಮೇನು, ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 3-4 ವಾಕ್ಯ ಮೇಲೆ ಲಿಖಿ. 3-4 ವಾಕ್ಯದಲ್ಲಿ ಬರೀಬೇಕು. 9 ಅಂಕಗಳಿಗೆ 9 ಪ್ರಶ್ನೆಗಳಿರ್ತವೆ. ತುಂಬ ಹೆಚ್ಚಿನ ಮಾರ್ಕ್ಸ್ಗಳನ್ನು ನಾವು ಈ ಒಂದು ಮೇನಲ್ಲಿ ನಾವು ಪಡಿಬಹುದು. ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮಾತೃಭೂಮಿ ಕಿ ಪ್ರಾಕೃತಿಕ ಸುಷ್ಮಾ ಕಾ ವರ್ಣನ್ ಕೀಜಿಯೆ. ನೋಡ್ರಿ, ಮಾತೃಭೂಮಿಯ ಇಂದ 3 ಅಂಕಕ್ಕೆ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರ ಉತ್ತರವನ್ನು ಪಾಯಿಂಟ್ ವೈಸ್ ಇಲ್ಲಿ ಕೊಟ್ಟಿದ್ದಾರೆ. ನೋಡೋಣ. ಕವಿ ಭಗವತಿ ಚರಣ ವರ್ಮಾ जी मातृभूमि के प्रकृति सौंदर्य का वर्णन करते हुए कहते हैं कि ಇಲ್ಲಿ ಹೈ ಕಿ ಅಂದಾಗ ಈ ಕಡೆ ಬರಬೇಕು, ಕಿ ಹೀಗೆ ಬರಬೇಕು. मातृभूमि के खेत सुंदर हरे भरे और सुहाने हैं. मातृभूमि के वन उपवनों में फल फूल खिले हुए हैं. मातृभूमि अपार खनिज संपदा और धन से सुशोभित है. मातृभूमि का प्रकृति सौंदर्य अत्यंत मनमोहक है. ಇದನ್ನು ನಾವು ಬರಿಬೋದು. ಈ ಒಂದು 4-5 ಪಾಯಿಂಟ್ಗಳನ್ನು ನೀವು ಕಂಪಲ್ಸರಿ ನೆನಪಿಟ್ಕೋಬೇಕು. ಇನ್ನೊಂದು ಮಾತೃಭೂಮಿಕ ಸ್ವರೂಪ ಬಗ್ಗೆ ಕೇಳ್ಬೋದು. ನೆಕ್ಸ್ಟ್ 26ನೇ ಒಂದು ಪ್ರಶ್ನೆ, एवरेस्ट की चोटी पर पहुंचने के बाद बचेंद्र ने क्या किया. एवरेस्टನ ತುಟ್ಟ ತುದಿಗೆ ಹೋದ್ಮೇಲೆ ಬಚೇಂದ್ರಿ ಪಾಲ್ ಅವರು ಏನು ಮಾಡಿದರು ಅಂತಕ್ಕಂಥದ್ದು ಪ್ರಶ್ನೆ. एवरेस्ट की चोटी पर पहुंचकर बचेंद्र ने फावड़े से पहले बर्फ को खुदाई कर अपने आप को सुरक्षित रूप से स्थिर किया. ಅಲ್ಲಿ ಹೋಗಿ ಅವರೇನು ಮಾಡ್ತಾರೆ, ತಾವು ನಿಲ್ಲೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊತಾರೆ. ಫಾವಡ ಅಂದರೆ ಚಲ್ಕೆಯಿಂದ ಅಲ್ಲಿ ಸ್ವಲ್ಪ ಚಲ್ಕಿ ಥರದ ಒಂದು ಪರಿಕರದಿಂದ ಅವರೇನು ಮಾಡ್ತಾರೆ, ಬರ್ಫ್ ಅಂದರೆ ಮಂಜುಗಡ್ಡೆಯನ್ನು ಒಡೆದು ಸ್ವಲ್ಪ ಅಲ್ಲಿ ನಿಲ್ಲೋದಕ್ಕೆ, ಸುರಕ್ಷಿತವಾಗಿರೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊತಾರೆ. इसके बाद अपने घुटनों के पर बल पर बैठी, बर्फ पर अपने माथे को लगाकर सागर माथे के ताज का चुंबन किया. बिना उठे ही अपने थैले से हनुमान चालीसा और दुर्गा माँ का चित्र निकालकर लाल कपड़े में लपेटा और छोटी सी पूजा करके बर्फ में दबा दिया. अंगदौर जी के प्रति आदर भाव प्रकट किया और हिमालय की चोटी पर फोटो भी लिया गया. ಅಲ್ಲಿ ನಡೆದಂತಹ ಪೂಜೆ ಮತ್ತು
ಆ ಒಂದು ಗುರುಗಳ ಬಗ್ಗೆ ಇದ್ದಂತಹ ಒಂದು ಅವರು ಗೌರವದಿಂದ ಅವ್ರಿಗೆ ಹೊಂದಿಸಿದ್ದು ಮತ್ತು ಅಲ್ಲಿ ಫೋಟೋ ತಗೊಂಡಿದ್ದು ಇವನ್ನೆಲ್ಲವನ್ನು ಕೂಡ ಇಲ್ಲಿ ಬರೀಬೇಕು. नेक्स्ट 27वें प्रश्न, कवि दिनकर जी ने वैज्ञानिक युग और आधुनिक मानव का विश्लेषण कैसे किया है, स्पष्ट कीजिए. अभिनव मनुष्यದ ಪಾಠದಲ್ಲಿ ವೈಜ್ಞಾನಿಕ ಯುಗ ಮತ್ತು ಆಧುನಿಕ ಮಾನವನ ವಿಶ್ಲೇಷಣೆಯನ್ನು ಹೇಗೆ ಮಾಡಿದ್ದಾರೆ, ಯಾರು, रामधारी सिंह दिनकर जी ಅಂತಕ್ಕಂಥವ್ರು ಅಂತ ನಾವು ಬರೀಬೇಕು. आज आधुनिक मानव ने प्रकृति के हर तत्व पर विजय पाया है, जैसे जल, विद्युत, वायु आदि को अपने नियंत्रण में कर लिया है. नदी, पर्वत, सागर को एक समान लांघ सकता है. वारी, विद्युत भाप को अपनी इच्छानुसार बदल सकता है. मनुष्य के आदेश पर पवन का ताप भी चढ़ता उतरता है. व्योम से पाताल तक सब कुछ मनुष्य जानता है. मनुष्य का यान आज गगन तक जा सकता है. मनुष्य के हाथों को देखकर परमाणु भी क्या करते हैं, कामते हैं. 28वें प्रश्न कड़े ನಾವು ಬರೋದಾದ್ರೆ, किस कारण से रोबोटिक कंपनियों के मालिकों में हलचल मच गई, कहानी के आधार पर विवरण दीजिए. ಈ ರೋಬೋಟ್ ಪಾಠದ ಈ ಒಂದು ಪ್ರಶ್ನೆ, ಅಲ್ಲಿ ಆ ಕಂಪನಿಗಳ ಮಾಲೀಕರು, ರೋಬೋಟಿಕ್ ಕಂಪನಿಗಳ ಮಾಲೀಕರಲ್ಲಿ ಒಂದು ರೀತಿಯ ಗಾಬರಿಯ ವಾತಾವರಣ ನಿರ್ಮಾಣ ಆಗುತ್ತೆ, ಹೇಗೆ ಅದನ್ನು ವಿವರಿಸಿ ಅಂತ ಕೇಳಿದರೆ, ಹೇಗೆ रोबोनिल ने रोबोदीप के साथ रोबोटिक संघ की कार्यालय जाकर साधुराम के साथ होने वाले अन्याय को संघ के अध्यक्ष को बताया. रोबोनिल की सारी बातें सुनकर अध्यक्ष ने संघ की कार्यकारिणी को आपातकालीन बैठक बुलाई. बैठक में यह तय हुआ कि सभी रोबोटिक कंपनियों में काम करने वाले रोबोटों ने हड़ताल का आह्वान कर दिया. इस आह्वान की बातें सुनकर रोबोटिक कंपनियों के मालिकों के बीच हलचल मच गई. नेक्स्ट, समय की पहचान कविता में कवि का आशय क्या है. समय अमूल्य संपत्ति है, संपत्त है ಅಂತ ಇದೆ, ಇದು ಸಂಪತ್ತಿ ಅಂತ ಮಾಡ್ಕೋಬಹುದು. नेक्स्ट, यह भगवान का दिया हुआ अनुपम धन है. संसार का कोई भी द्रव्य इसकी बराबरी नहीं कर सकता. समय एक बार बीत जाने के बाद वापस नहीं आता. काम करने के लिए प्राप्त अवसर को व्यर्थ गंवाने पर पछताना ही पड़ता है. काम को टालना नहीं चाहिए, क्योंकि बीता हुआ समय लौट कर नहीं आता. आलस्य नहीं करना चाहिए. समय का सही उपयोग करने वाला सुखी होता है. ನೀವು ಇಷ್ಟನ್ನು ನೀವು ನೋಡ್ಕೊಂಡ್ರೆ, ಅವರು ಈ ಪಾಠದ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಈ ಪಾಯಿಂಟ್ಗಳನ್ನ ನಾವು ಬರೆದ್ರೆ ಒಂದಷ್ಟು ಮಾರ್ಕ್ಸ್ ಆದರೂ ಕೂಡ ನಮಗೆ ಸಿಗ್ತವೆ. ಅದನ್ನು ನಾವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ 30ನೇ ಪ್ರಶ್ನೆ, कलाम के व्यक्तित्व निर्माण में जलालुद्दीन का क्या योगदान है. ಅಥವಾ ಅವರಿಬ್ಬರ ಸಂಬಂಧ ಬಗ್ಗೆ ಬೇಕಾದ್ರೆ ನಾವು ಬರೀಬಹುದು. ಯಾರಿಬ್ಬರ, ಕಲಾಂ ಅವರು, ಅಬ್ದುಲ್ ಕಲಾಂ ಅವರು ಮತ್ತು ಜಲಾಲುದ್ದೀನ್, ಇವರಿಬ್ಬರ ಸಂಬಂಧವನ್ನು ಬರೀಬಹುದು. ಇವರು ಏನೇನು ಅವರಿಗೆ ಮಾರ್ಗದರ್ಶನ ಮಾಡಿದ್ರು ಅಂತಕ್ಕಂಥದ್ದು ನಾವಿಲ್ಲಿ ಬರಿತಾ ಹೋಗಬೇಕು. जलालुद्दीन एक स्थानीय ठेकेदार थे. जलालुद्दीन कलाम के अंतरंग मित्र बन गए थे तथा कलाम को आज़ाद कहकर पुकारते थे. पूरे इलाके में जलालुद्दीन ही अंग्रेजी में लिख सकते थे तथा पढ़ते थे. उनके बराबर शिक्षा का स्तर पूरे इलाके में किसी का नहीं था. रोज शाम को वे दोनों अंदर ಇಲ್ಲಿ कलाम और जलालुद्दीन घूमने जाते और आध्यात्मिक विषयों पर बातें करते. जलालुद्दीन हमेशा शिक्षित व्यक्तियों, वैज्ञानिक खोजों, साहित्य और चिकित्सा विज्ञान की उपलब्धियों के बारे में बताते थे. इस प्रकार किसने कलाम के व्यक्तित्व निर्माण में जलालुद्दीन योगदान दिया ಅಂತ ನಾವು ಬರೀಬಹುದು. नेक्स्ट प्रश्न 31ನೇ ಪ್ರಶ್ನೆ, सोशल नेटवर्किंग से मनुष्य और समाज पर हो रहे प्रभावों पर का वर्णन कीजिए. सोशल नेटवर्किंग ನಮ್ಮ ಮೇಲೆ ಆಗಿರತಕ್ಕಂಥ ಪ್ರಭಾವಗಳ ಬಗ್ಗೆ ನಾವು ಇಲ್ಲಿ ಬರೀಬೇಕು. सोशल नेटवर्किंग एक क्रांतिकारी खोज है जिसने दुनिया भर के लोगों को एक जगह पर ला खड़ा कर दिया है. सोशल नेटवर्किंग के कई साइट्स हैं, जैसे फेसबुक, आर्कुट, ट्विटर, लिंक्डइन आदि. इन साइट्सों के कारण देश विदेश के लोगों की रहन सहन, वेशभूषा, खान पान के बारे में जानकारी घर बैठे प्राप्त कर सकते हैं. देश के विभिन्न लोगों की तथा विदेशों की संस्कृति, कला आदि का परिचय पाते हैं तथा उनका प्रभाव शीघ्र हमारे समाज पर पड़ रहा है. इस तरह मनुष्य और समाज पर सोशल नेटवर्किंग का प्रभाव हो रहा है. नेक्स्ट प्रश्न, तुलसी साथी विपत्ति के विद्या विनय विवेक साहस सुकृति सुसत्य ಹೊರತು ರಾಮ್ ಭರೋಸೆ ಏಕ ಇಸ್ ದೋಹೆ का ಭಾವಾರ್ಥ लिखिए. ಮೋಸ್ಟ್ಲಿ ಇದು ಎಕ್ಸಾಮ್ಗೆ ಕೇಳೋದು ಸ್ವಲ್ಪ ಡೌಟೇ, ಬಟ್ ಇಲ್ಲಿ ಕೇಳಿದರೆ ಇದರ ಅರ್ಥವನ್ನು ನಾವು ನೋಡೋಣಂತೆ. प्रस्तुत दोहे में तुलसीदास जी कहते हैं, मनुष्य पर जब विपत्ति पड़ती है तब उसकी विद्या विनय विवेक साथ निभाते हैं. जो राम पर भरोसा करता है वह साहस सुकृतवन और सत्यव्रती बनता है. ಆಕ್ಚುಲಿ ಇದು ಬೇರೆ ಥರನೂ ಇದನ್ನು ವಿಶ್ಲೇಷಣೆ ಮಾಡ್ತಾರೆ ಕೆಲವರು. ನಾವು ಕೂಡ ನಮ್ಮ ವಿಡಿಯೋದಲ್ಲಿ ಇಲ್ಲಿ ಐ ಬಟನ್ನಲ್ಲಿ ನೀವು ನೋಡಿದರೆ ಅದರ ಒಂದು
ವಿವರಣೆ ಕೂಡ, ಈ ಒಂದು ದೋಹೆಯ ವಿವರಣೆ ಕೂಡ ಬೇರೆ ಥರ ಇದೆ, ಅದನ್ನು ಕೂಡ ನೀವು ಒಂದ್ಸಲ ನೋಡಬಹುದು. नेक्स्ट प्रश्न, कन्नड़ या अंग्रेजी में अनुवाद कीजिए. सत्य बोलने की आदत बचपन से ही डालनी चाहिए. ಕನ್ನಡದಲ್ಲಿ ಹೇಳೋದಾದರೆ ಸತ್ಯವನ್ನು ಹೇಳುವ ಒಂದು ಅಭ್ಯಾಸವನ್ನು ಬಾಲ್ಯದಿಂದಲೇ ನಾವು ಹಾಕ್ಕೋಬೇಕು. ಕಭಿ ಕಭಿ झूठ बोल देने से कुछ क्षणिक लाभ अवश्य होता है. ನಾವು ಯಾವಾಗಾದರೂ ಸುಳ್ಳು ಹೇಳಿದ್ರೆ ಆ ಕ್ಷಣಕ್ಕೆ ನಮಗೆ ಲಾಭ ಆಗ್ಬೋದು, ಪರ್ ಉಸ್ಸೆ ಅಧಿಕ ಹಾನಿ ಹೋತಿ. ಆದರೆ ಆ ಹೆಚ್ಚಿನ ನಷ್ಟನೇ ನಮಗೆ ಆಗ್ತಕ್ಕಂಥದ್ದು. ಸುಳ್ಳಿಂದ ಯಾವತ್ತು ಲಾಭ ಆಗೋದಕ್ಕೆ ಅವಕಾಶ ಇಲ್ಲ. 34ನೇ ಒಂದು ಪ್ರಶ್ನೆಯನ್ನು ನಾವು ನೋಡೋದಾದರೆ 4 ಅಂಕಕ್ಕೆ ಈ ಸಲ ಯಾವುದರಲ್ಲಿ ಕೇಳಿದರೆ, ಕರ್ನಾಟಕ ಸಂಪದದಿಂದ ಕೇಳಿದರೆ, ಕರ್ನಾಟಕಕ್ಕೆ ಪ್ರಾಕೃತಿಕ ಸುಷ್ಮಾಕ ವರ್ಣನ್ ಕೀಜಿ ಅಂತ 2 ಪ್ರಶ್ನೆಗಳಿರ್ತವೆ. ಇಲ್ಲ ಬಸಂತ್ ಕಿ ಸಚ್ಚಾಯಿಯಿಂದ ಕೇಳ್ಬೋದು ಈ ಒಂದು ಮೇನಲ್ಲಿ, ಇಲ್ಲ ಇಂಟರ್ನೆಟ್ ಕ್ರಾಂತಿಯಿಂದ ಕೇಳ್ಬೋದು, ಇಲ್ಲ ಈ ಒಂದು ಪ್ರಶ್ನೆ ಥರನೇ ಕರ್ನಾಟಕ ಸಂಪದದಿಂದ ಕೇಳ್ಬೋದು. ಕರ್ನಾಟಕದ ಪ್ರಾಕೃತಿಯ ಒಂದು ಸೌಂದರ್ಯದ ಬಗ್ಗೆ ಬರೀರಿ ಅಂತ ಕೇಳಿದರೆ, कर्नाटक की प्राकृतिक सुषमा नयन मनोहर है. प्रकृति माता ने कर्नाटक राज्य को अपने हाथों से संवार कर सुंदर और समृद्ध बनाया है. पश्चिम में विशाल अरबी समुद्र है. पश्चिमी प्रांत में दक्षिण से उत्तर की छोर तक फैली लंबी पर्वतमालाओं को पश्चिमी घाट कहते हैं. इन्हीं घाटों के कुछ भाग सह्याद्री कहलाता है. दक्षिण में नीलगिरी की पर्वतवलियां शोभायमान हैं. अथवा ये ಇನ್ನೊಂದು ಪ್ರಶ್ನೆ ಏನು ಕೇಳಿದರೆ, कन्नड़ भाषा तथा संस्कृति के लिए कर्नाटक के साहित्यकारों की देन अमूल्य है, स्पष्ट कीजिए. ನಮ್ಮ ಸಾಹಿತ್ಯಕಾರರ ಬಗ್ಗೆ, ಅವರ ಕೊಡುಗೆಗಳ ಬಗ್ಗೆ ಕೇಳಿದರೆ, कर्नाटक के अनेक साहित्यकारों ने संसार में कन्नड़ा की कीर्ति फैलाया है. वचनकार बसवण्ण क्रांतिकारी समाज सुधारक थे. अक्का महादेवी, अल्लमा प्रभु, सर्वज्ञ बसवण्ण जैसे वचनकारों ने अपने अनमोल वचनों द्वारा प्रेम, दया और धर्म की सीख दी है. पुरंदरदास, कनकदास जैसे भक्त कवियों ने भक्ति, नीति, सदाचार के गीत गाए हैं. पंपा, रन्ना, पन्ना, कुमार व्यास, हरिहर राघवांका आदि कवियों ने कन्नड़ भाषा को समृद्ध बनाया है. आधुनिक काल के साहित्यकार जैसे कुवेंपु, दरा बेंद्रे, शिवराम कारंत, मास्ती वेंकटेश अयंगर, विक्रु गोकाक, यूआर अनंतमूर्ति, गिरीश कार्नाड और चंद्रशेखर कंबार ज्ञानपीठ पुरस्कार से अलंकृत हैं. यह कन्नड़ भाषा, संस्कृति और तथा कर्नाटक के लिए गौरव का विषय है. ಈ ಪದ್ಯವನ್ನಂತೂ ನೀವು ಬರದೇ ಬರಿತೀರಾ. ಅಸ್ಫಲತಾ ಏಕ್ ಚುನೌತಿ ಹೇ, ಇಸೆ ಸ್ವೀಕಾರ ಕರೋ. 35 ಅಂತ ಹಾಕೋದು ಈ ಒಂದು ಪದ್ಯವನ್ನು ಬರಿತಕ್ಕಂಥದ್ದು. ಅಸ್ಫಲತಾ ಏಕ್ ಚುನೌತಿ ಹೇ, ಇಸೆ ಸ್ವೀಕಾರ ಕರೋ. ಕ್ಯಾ ಕಮಿ ರಹ ಗಯಿ देखो और सुधार करो. जब तक न सफल हो नींद चैन को त्यागो तुम. संघर्ष का मैदान छोड़कर मत भागो तुम. कुछ किए बिना ही जय जयकार नहीं होती. कोशिश करने वालों की कभी हार नहीं होती. ಹಾಗೆಯೇ 7ನೆಯ ಒಂದು ಮೇನ್ ನಾವು ನೋಡೋದಾದರೆ, ಇಲ್ಲಿ ಒಂದು ಗದ್ಯಾಂಶವನ್ನು ಕೊಡ್ತಾರೆ. ಇಲ್ಲಿ ಇರ್ತಕ್ಕಂತಹ ಇದನ್ನು ಓದ್ಕೊಂಡು ಇಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವೇನು ಮಾಡಬೇಕು, ಉತ್ತರಿಸಬೇಕು. ಭಾಳ ಈಸಿಯಾಗಿ ನಾವು ಇದನ್ನು 36ನೇ ಮೇನಲ್ಲಿ ನಾವೇನು ಮಾಡ್ಬೋದು, ಭಾಳ ಈಸಿಯಾಗಿ 4ಕ್ಕೆ 4 ಅಂಕವನ್ನು ಪಡ್ಕೋಬೋದು. ತುಂಬ ಈಸಿ, ಭಾಳ ಈಸಿ. ಇದನ್ನು ಮಾತ್ರ ನೀವು ಮಿಸ್ ಮಾಡೋಂಗಿಲ್ಲ. ಯಾವುದು 34 ಆಗಿರ್ಬೋದು, 35 ಆಗಿರ್ಬೋದು, ಮತ್ತು 36 ಆಗಿರ್ಬೋದು. ಹಾಗೆಯೇ 37ರಲ್ಲಿ ಏನು ಕೇಳಿರ್ಬೋದು, ನಾಗರಿಕ ಕರ್ತವ್ಯ ಬಗ್ಗೆ ಕೇಳಿದರೆ, ಜನಸಂಖ್ಯೆಗೆ ಸಮಸ್ಯೆ ಅಥವಾ ಸ್ವಚ್ಛ ಭಾರತ್, ಈ 3 ವಿಷಯಗಳಲ್ಲಿ ಏನು ಮಾಡಿದರೆ ನಿಬಂಧ ಕೇಳಿದರೆ, ಇವತ್ತು ನಾವು ಜನಸಂಖ್ಯೆಗೆ ಸಮಸ್ಯೆದ ಬಗ್ಗೆ ನಾವು ನೋಡೋಣಂತೆ. ಜನಸಂಖ್ಯೆಗೆ ಸಮಸ್ಯೆ इधर ಬಗ್ಗೆ ಪ್ರಸ್ತಾವನೆ ಕೊಟ್ಟಿದ್ದಾರೆ. हमारे देश की कोई सबसे बड़ी समस्या है तो वह जनसंख्या की समस्या है. इससे हर समस्या उत्पन्न हो रही है. विश्व में भारत जनसंख्या के मामले में विश्व का नंबर 1 देश बन गया है. वर्तमान भारत की जनसंख्या लगभग सुमाರು 143 ಕರೋಡ್ है. ಅಂದರೆ 143 ಕೋಟಿ ಇದ್ದಾರೆ. विषय विवरण ಅಂತ ಬರೆದು, देश में जनसंख्या वृद्धि के अनेक कारण है. विज्ञान की उन्नति के साथ चिकित्सा और स्वास्थ्य की सुविधा के कारण जन्म लेने वाले शिशुओं की संख्या ज़्यादा और मरने वालों की संख्या कम हुई है. ಒಳ್ಳೆ ವಿಷಯನೇ ಅದು. ಅಶಿಕ್ಷಾ और अज्ञान से जनसंख्या में वृद्धि हुई है. ಇದು ಒಳ್ಳೆಯದಲ್ಲ. ಅಂದರೆ ಚಿಕಿತ್ಸೆ ಚೆನ್ನಾಗಾಗಿ ಮಕ್ಕಳ ಉಳ್ಕೊತಿದ್ದಾರೆ ಅಂದರೆ ಅದು ಒಳ್ಳೆಯದು. ಬಟ್ ನಮ್ಮ ಅಜ್ಞಾನದ ಕಾರಣದಿಂದ ನಾವು, ಈ ಉದಾಹರಣೆಗೆ ಹೆಣ್ಮಕ್ಳಿದ್ರೆ ಗಂಡು ಮಕ್ಕಳೇ ಬೇಕು ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು 7-8 ಜನ ಆದರೂ ಕೂಡ ಇನ್ನೂ ನಾವು ಕಾಯ್ತೀವಲ್ಲ, ಅದು ತಪ್ಪು ಅಂತ ಇಲ್ಲಿ ಹೇಳ್ತಿದ್ದಾರೆ. देश में बाल विवाह की परंपरा प्राचीन काल से अब तक प्रचलित है, जिसके फलस्वरूप अधिक बच्चे पैदा हो जाते हैं. परिवार नियोजन के महत्व को अज्ञातवश लोग समझ नहीं पाते. अज्ञानवश ಅಂತ ಬರೀರಿ. ಇದು ಅಜ್ಞಾತ ಅಲ್ಲ, ಅಜ್ಞಾನ ಅಂತ ಬರೀಬೋದು. ಇದು अज्ञानवश. पुरुष समाज के प्रधानता होने के कारण लोग लड़के की चाह में कई संतानों को उत्पन्न कर लेते हैं. सरकारी नियमों का उल्लंघन करना, ಇವೆಲ್ಲವೂ ಕೂಡ ಜನಸಂಖ್ಯಾ ವೃದ್ಧಿಯ ಕಾರಣಗಳು.
ಮತ್ತು ಅದರ ಪರಿಣಾಮಗಳು ಏನಂತ ಇಲ್ಲಿ ವಿವರಿಸಿದ್ದಾರೆ. जनसंख्या के परिणाम, देश की प्रगति रुक जाती है, सरकारी योजनाएं विफल हो जाती हैं, महंगाई की समस्या, बेरोजगारी की समस्या, दहेज प्रथा की समस्या, लोगों के आवास के लिए कृषि भूमि के जंगलों को उजाड़ा जा रहा है, पर्यावरण प्रदूषण हो रहा है. ಅದು ನಿಯಂತ್ರಣಕ್ಕೆ ಇರೋಂಥ ಉಪಾಯಗಳು ಯಾವುವು ಅಂತ ಕೇಳಿದರೆ ಹೇಳಬೇಕು. शिक्षा का प्रसार करना, परिवार नियोजन का लागू करना, ಇದು घू अल्ला गु, लागू करना, विवाह की आयु में वृद्धि करना, संतानोत्पत्ति की सीमा निर्धारण करना, सामाजिक सुधार कार्यक्रम, कठिन कानून लागू करना, ಇದು ಕೂಡ लागू, ಇದು ಮುಂಚೆ ಹೇಳಿದ लागू करना, परिवार में 2 से अधिक बच्चे वाले परिवार को सरकारी सुविधाओं से वंचित कर देना चाहिए. ಈಗ ಜನರಲ್ಲಿ ಈ ಬಗ್ಗೆ ಜಾಗೃತಿ ಇದೆ, ಸಾಕಷ್ಟು ಕಡೆ ಮಕ್ಕಳ ಸಂಖ್ಯೆ ಕಡಿಮೆನೇ ಇದೆ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಕೊನೆಗೆ ಉಪಸಂಹಾರದಲ್ಲಿ ಏನು ಹೇಳಿದರೆ, निष्कर्षೆಯಲ್ಲಿ हमारे देश के विकास में जनसंख्या की वृद्धि एक बहुत बड़ी बाधा है. साथ ही यातायात, शिक्षा, रोजगार आदि विविध क्षेत्रों में जनसंख्या की वृद्धि सिरदर्द बन गई है. जनसंख्या की वृद्धि की रोक के लिए केवल प्रशासनिक स्तर पर ही नहीं, सामाजिक, धार्मिक और व्यक्तिगत स्तर भी प्रयास आवश्यक है. नेक्स्ट प्रश्ने, ಕೊನೆಯ ಪ್ರಶ್ನೆ 38ನೇ ಒಂದು ಪ್ರಶ್ನೆ. कोई इसका कारण बताते हुए 4 दिन की छुट्टी के लिए पाठशाला के प्रधानाध्यापक जी को पत्र लिखी ಅಂತ ಕೇಳಿದರೆ 5 ಅಂಕದ ಈ ಒಂದು ಪ್ರಶ್ನೆ. ಚುಟ್ಟಿ ಪತ್ರ ಬರೆಯೋದನ್ನು ನೀವು ಈಗಾಗಲೇ ಕಲ್ತಿದ್ದೀರಾ. ಈ ರೀತಿ ನೀವು ಹೆಸರನ್ನು ಬರೀಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ABCD ಅಂತ ಬರೀತೀರಿ ಇಂಗ್ಲೀಷಲ್ಲಾದರೆ. ಇಲ್ಲಿ ಆಬಾಕ ಅಂತ ಬರ್ತಾರೆ. 10वीं ಕಕ್ಷಾ ಕಿತ್ತೂರಾಣಿ ಚೆನ್ನಮ್ಮ ಆವಾಸನೀಯ ಶಾಲ್, ಇಲ್ಲಿ ಸಾಲಹಳ್ಳಿ ಅಂತ ಬರ್ತಾರೆ. ಯಾವುದಾದ್ರೂ ನಿಮ್ಮ ಊರಿನ ಹೆಸರನ್ನು ಬರೀರಿ. 16/1/2025 ಇಲ್ಲಿ ಸಾಲಹಳ್ಳಿ ಅಂತ. ಸೇವಾ में ಪ್ರಧಾನಾಧ್ಯಾಪಕ ಜಿ ಶಾಲೆಯ ಅಡ್ರೆಸ್ನ ಬರೀಬೇಕು. 4 ದಿನದ ಒಂದಿದು ಆದರಣೀಯ ಮಹೋದಯ ಅಂತಕ್ಕಂಥದ್ದನ್ನು ಕಂಪಲ್ಸರಿ ಬರೀಬೇಕು. ವಿಷಯವನ್ನು ಬರೆದಾದ್ಮೇಲೆ ಫಸ್ಟ್ ವಿಷಯವನ್ನು ಬರೆದು ನೋಡಿರಿ, ಇದು ವಿಷಯವನ್ನು ಬರೆದಾದ್ಮೇಲೆ ಇದನ್ನು ಬರೀರಿ. उपरयुक्त विषय के संबंध में आपसे निवेदन है कि 17/1/2025 से 20/1/2025 तक मुझे अपने भाई की शादी में भाग लेने के लिए बेंगलुरु जाना है, इसलिए मैं विद्यालय नहीं आ सकती. अतः आपसे प्रार्थना करती हूँ कि इन 4 दिनों छुट्टी देने की कृपा करें. धन्यवाद ಅಂತ आपका आज्ञा करे. आपकी ಅದು ಇದು ಕೂಡ आपकी ಗರ್ಲ್ ಬರೀತಾ ಇರೋದು आपकी ಆಜ್ಞಾಕಾರಿ ಛಾತ್ರ. ಇಲ್ಲಿ ಡೇಟ್ 16/1/2025 ಸಾಲಹಳ್ಳಿ ಅಂತ ಬರೆದಿದ್ದಾರೆ. ಈ ರೀತಿ ನಾವು ಬರೆದು ಈ ಇಡೀ ಒಂದು ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ಬರೆದಿದ್ದೀವಿ. ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಮತ್ತೊಂದು ಸಬ್ಜೆಕ್ಟಲ್ಲಿ ನಾವು ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಮತ್ತೆ ಭೇಟಿಯಾಗೋಣಂತೆ. ಧನ್ಯವಾದಗಳು.